आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अर्थिकल्पितकल्पोऽयं प्रत्यर्थिगजकेसरी व्यासतीर्थ गुरुर्भूयात् अस्मदिष्टार्थसिद्धये। श्रीगुरुभ्यो नमः। हरिः ओम्। ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾಸಂಸ್ಥಾನ ರಾಜೇಂದ್ರ ತೀರ್ಥಿಯ ಪೂರ್ವಾದಿ ಮಠ ಶ್ರೀ ವ್ಯಾಸರಾಜ ಮಠ ಸೋಸಲೆ ಅಧುನಾ ವಿದ್ಯಾ ಕರ್ನಾಟಕ ಸಿಂಹಾಸನಾಧೀಶ್ವರರಾಗಿ ವಿರಾಜಮಾನರಾದ ಮಹಾನುಭಾವರು ಈ ನಾಡು ಕಂಡಂತಹ ಹೆಸರಾಂತ ದ್ವೈತ ವೇದಾಂತ ವಿದ್ವಾಂಸರಾಗಿದ್ದಾರೆ. ಶಾಸ್ತ್ರೀಯ ಕ್ರಮದಲ್ಲಿ ಗುರುಗಳ ಪದದಡಿಯಲ್ಲಿ ಕುಳಿತು 14 ವರ್ಷಕ್ಕೂ ಮಿಕ್ಕು ಅಧ್ಯಯನ ಮಾಡಿದ್ದಾರೆ. ಪೂರ್ವಾಶ್ರಮದಲ್ಲಿ ಪ್ರೊಫೆಸರ್ ಡಿ ಪ್ರಹ್ಲಾದಾಚಾರ್ಯರು ಎಂಬುದಾಗಿ ಖ್ಯಾತಿಯನ್ನು ಪಡೆದಂತಹ ಮಹಾನುಭಾವರು ಇವತ್ತು ವ್ಯಾಸರಾಜರ ದಿವ್ಯವಾದ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. 84 ವರ್ಷಗಳು ಸಾರ್ಥಕ ಜೀವನವನ್ನು ನಡೆಸಿದ ಪೂಜ್ಯರು ಶ್ರೀಗಳವರು. ಅವರ ಅಧ್ಯಯನ ಇತ್ಯಾದಿಗಳನ್ನು ಅನೇಕ ಜನ ವಿದ್ವಾಂಸರು ಈಗಾಗಲೇ ತಮ್ಮ ಅನಿಸಿಕೆಗಳ ಮೂಲಕಗಳಲ್ಲಿ ತಿಳಿಸಿದ್ದಾರೆ. ನಾಡಿನ ಹಿರಿಯ ವಿದ್ವಾಂಸರು ಅನೇಕ ಜನ, ಚತುರ್ವೇದಿ ರಾಮಚಂದ್ರಾಚಾರ್ಯರು, ಕಾಪು ಹೈಗ್ರೀವಾಚಾರ್ಯರು, ಐತಾಳರು, ಇಂತಹ ಬಿದರಳ್ಳಿ ಶ್ರೀನಿವಾಸಾಚಾರ್ಯರು, ಇಂತಹ ಖ್ಯಾತಿವೆತ್ತ ದ್ವೈತ ವಿದ್ವನ್ಮಣಿಗಳ ಒಂದು ಮಾರ್ಗದರ್ಶನದಲ್ಲಿ ದ್ವೈತ ವೇದಾಂತವನ್ನು ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಂಡು ಪ್ರಾತಸ್ಮರಣೀಯರಾದಂತಹ ಶ್ರೀ ಫಲಿಮಾರು ಮಠಾಧೀಶರಾದ ವಿದ್ಯಾಮಾನ್ಯ ತೀರ್ಥರು, ಈ ಶಕಪುರುಷರು ಅಂದರೆ ಕೂಡ ತಪ್ಪಿಲ್ಲ, ಅವರ ಶಿಷ್ಯರು ಕೂಡ ಪ್ರಾತಸ್ಮರಣೀಯರಾದ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ ತೀರ್ಥರು, ಅವರು ಒಬ್ಬ ಶಕಪುರುಷರೇ. ಇಂತಹ ಇಬ್ಬರು ಶಕಪುರುಷರಲ್ಲಿ ಅಧ್ಯಯನ ಮಾಡಿದ ಮಹಾನುಭಾವರು ಅಧುನಾ ಪೀಠದಲ್ಲಿ ವಿರಾಜಮಾನರಾದಂತಹ ಪೂಜ್ಯ ಶ್ರೀಪಾದಂಗಳವರು. ಅವರ ತಮ್ಮ ವೈದುಷ್ಯದಿಂದಾಗಿಯೇ ಸಮಾಜದ ವಿದ್ವನ್ಮಣಿಗಳ ಮಧ್ಯದಲ್ಲಿ ಎತ್ತರಕ್ಕೆ ಏರಿದ ಮಹಾನುಭಾವರು. ಇವತ್ತು ವ್ಯಾಸತ್ರಯಗಳನ್ನು ಪಾಠ ಮಾಡುವಂತಹ ವಿದ್ವಾಂಸರು ಈ ನಾಡಿನಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ. ಅದರಲ್ಲಿ ಅಗ್ರಮಾನ್ಯ ಪಂಕ್ತಿಯಲ್ಲಿ ನಿಲ್ಲುವಂತಹವರು ನಮ್ಮ ಪರಮ ಪೂಜ್ಯ ಸ್ವಾಮಿಗಳವರು. ಸಾಮಾನ್ಯವು ವಿದ್ಯೆ ಬರ್ತಾ 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 ಅದರ ಒಟ್ಟೊಟ್ಟಿಗೆ ಬೆಳೆಯುವಂಥದ್ದು ಒಂದು ಅಹಂಕಾರ ಇತ್ಯಾದಿಗಳು ಬಂದ್ಬಿಡತ್ತೆ. ಎತ್ತರದವರು ಕೆಳಗಿಳಿಯೋದು ಬಹಳ ಕಷ್ಟ. ಆದರೆ ಪೂಜ್ಯ ಶ್ರೀಪಾದಂಗಳವರ ಬಳಿಗೆ ಹೋದರೆ ಅವರು ಎಷ್ಟು ಎತ್ತರ ಇದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗೋಲ್ಲ. ಯಾಕಂದರೆ ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ವಿದ್ವಾಂಸರಿಗೆ ಮಾತ್ರ ಅವರ ಎತ್ತರ ನಿಲುಕುವಂಥದ್ದು, ಅವರ ವೈದುಷ್ಯ, ಅದರ ಆಳ, ಅದರ ಅಗಲ, ಅದರ ಅರಿವು ಆಗುವಂಥದ್ದು. ಹಾಗಂಥೇಳಿ ಅವರು ಸಾಮಾನ್ಯರ ಜೊತೆಗೆ ವರ್ತಿಸೋದಿಲ್ಲ ಅಂತಿಲ್ಲ. ಹೇಗೆ ಆಚಾರ್ಯರ ಗ್ರಂಥಗಳು ಬಾಲಸಂಗಮಪಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ, ಗ್ರಂಥಗಳಂತೆ ಆಚಾರ್ಯರು, ಆಚಾರ್ಯರಂತೆ ಗ್ರಂಥಗಳು. ರೂಪಮನ್ಯದಿವ ಧನ್ಯಮಾತ್ಮನ, ಆಚಾರ್ಯರು ಎತ್ತರಕ್ಕೆ ಎತ್ತರ, ಕೆಳಗಿನ ಸ್ತರದವರಿಗೂ ಕೂಡ ಆಪ್ಯಾಯಮಾನರಾಗಿದ್ದರು. ಮತ್ತು ಒಂದು ವಿಶೇಷ ಅಂದರೆ ಅವರ ಅದ್ಭುತವಾದ ಶಾಂತ ಸ್ವಭಾವ. ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಬೇಕಾದಷ್ಟು ಸಮಸ್ಯೆಗಳು, ಎಂತಹ ಜ್ವಲಂತ ಸಮಸ್ಯೆಗಳು ಬಂದರೂ ಕೂಡ ಕೇವಲ ತಮ್ಮ ತಾಳ್ಮೆಯಿಂದ ಅದನ್ನು ಎದುರಿಸುವಂತಹ
ಒಂದು ಧೀಶಕ್ತಿಯನ್ನು, ವಿದ್ವತ್ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅಂತಹ ಪೂಜ್ಯ ಶ್ರೀಪಾದರು ಅವರ ವಿದ್ಯಾಪೀಠದ ಶ್ರೀ ಪೇಜಾವರ ಸ್ವಾಮಿಗಳವರ ಸೀನಿಯರ್ ಮೋಸ್ಟ್ ಶಿಷ್ಯರು ಅಂತೇನು ಕರೀತಾರೆ, ಆ ಒಂದು ಗ್ರೇಡಿನಲ್ಲಿ ಸಾಲಿನಲ್ಲಿ ಬರುವಂತಹವರು. ಅವರ ಜೊತೆಯಲ್ಲಿ ಇದ್ದು ಓದಿದಂತಹ ನಮ್ಮ ಪಿ ಶೇಷಗಿರಿ ಆಚಾರ್ಯರು ಅಂತ ಅವರವರಿಗೆ ಬಹಳ ನಿಕಟವರ್ತಿಗಳು. ನಾನು ಒಮ್ಮೆ ವಿಮಾನದಲ್ಲಿ ಪ್ರಯಾಣ ಮಾಡುವ ಸಂದರ್ಭ, ಆ ಸಂದರ್ಭದಲ್ಲಿ ಅವರಿಬ್ಬರದು ಸ್ವಾಮಿಗಳವರು ಪೂರ್ವಾಶ್ರಮ, ಜೊತೆಯಲ್ಲಿ ಶೇಷಗಿರಿ ಆಚಾರ್ಯ. ಹೇಗಿರುತ್ತೆ ಒಬ್ಬರು ವಿದ್ವಾಂಸರು ಇನ್ನೊಬ್ಬರು ವಿದ್ವಾಂಸರನ್ನು ಕಂಡಾಗ ಹೇಗಿರಬೇಕು ಅನ್ನೋದನ್ನು ತುಂಬ ಸಣ್ಣವನಾದ ನಾನು ಅವರನ್ನು ನೋಡಿ ಕಲಿತೆ. ಏನಂದರೆ ಇವರು ಅವರನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಅವರು ಇವರನ್ನು ನೋಡಿ ನಮಸ್ಕಾರ ಮಾಡ್ತಾರೆ. ಇಬ್ಬರು ಒಬ್ಬೊಬ್ಬರಿಗೆ ಎಷ್ಟೆಷ್ಟು ನಮಸ್ಕಾರ ಮಾಡಿದ್ರೂ ಸಾಲ್ತಾ ಇಲ್ಲ. ಅದ ಕಾರಣ ವಿದ್ವಾನೇವ ವಿಜಾನಾತಿ. ಶೇಷಗಿರಿ ಆಚಾರ್ಯರು ಕೂಡ ತುಂಬ ತಳಸ್ಪರ್ಶಿ ಜ್ಞಾನಿಗಳು, ಒಳ್ಳೆ ಉತ್ತಮವಾದ ಅಧ್ಯಯನ ಸಂಪನ್ನರು. ನಿಜವಾಗಿ ಅವರಿಬ್ಬರು ಏನು ಸಂಬಂಧ ಇಲ್ಲ, ಒಬ್ರಿಗೊಬ್ಬರು ಸಂಬಂಧಿಕರಲ್ಲ. ಅವರ ಸಂಬಂಧ ಅಂದರೆ ಮಂತ್ರಾಲಯ ಪ್ರಭುಗಳು ತಮ್ಮ ಗ್ರಂಥದಲ್ಲಿ ಹೇಳುವಂತೆ ವಿದ್ಯಾ ಸಂಬಂಧವೇ ದೊಡ್ಡ ಸಂಬಂಧ. ಆ ಒಟ್ಟಿಗೆ ಏನು ಜೊತೆಯಲ್ಲಿ ಅಭ್ಯಾಸ ಮಾಡಿದ್ದಾರೆ, ಅವರು ಓದುವಾಗ ಇವರ ಯೋಗ್ಯತೆ, ಇವರು ಓದುವಾಗ ಅವರ ಯೋಗ್ಯತೆಯನ್ನು ಬಲ್ಲವರು. ಒಬ್ಬರಿಗೆ ಪರಸ್ಪರವಾಗಿ ತಮ್ಮ ಆ ಯೋಗ್ಯತೆಯ ಪರಿಚಯ ಅವರಿಬ್ಬರನ್ನು ಹತ್ತಿರಕ್ಕೆ ತಂದಿರತಕ್ಕಂಥದ್ದು. ಆ ಒಂದು ವಿದ್ವಾಂಸರಲ್ಲಿರ್ತಕ್ಕಂತಹ ಆ ಒಂದು ಅನ್ಯೋನ್ಯತೆಯನ್ನು ನೋಡಿ ನಂಗೆ ಬಹಳ ಆಶ್ಚರ್ಯ ಆಯಿತು. ಅವರ ವಿದ್ಯೆಗೆ, ಪರಮಪೂಜ್ಯ ಶ್ರೀಪಾದಂಗಳವರ ವಿದ್ಯೆಗೆ ಸರಿಯಾಗಿ ಅವರಲ್ಲಿರುವಂತಹ ಅದ್ಭುತವಾದ ವಿನಯ, ತಾಳ್ಮೆ, ಸಹೃದತೆ, ಔದಾರ್ಯ, ಇದೆಲ್ಲ ಬಹಳ ಆಶ್ಚರ್ಯ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ಪರಮಪೂಜ್ಯ ಸ್ವಾಮಿಗಳವರು ವೈಭವದಿಂದ ಆಚರಿಸುವಂತಹ ತಮ್ಮ ಗುರುಗಳಾದ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನೆಯ ವೈಭವವನ್ನು 7 ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಿಂದೆ ಕೇಳರಿಯದ ರೀತಿಯಲ್ಲಿ ನಾವೆಲ್ಲ ತುಂಬ ಹಿಂದಿನವರನ್ನು ನೋಡಿದವರಲ್ಲ. ಈಗ 5-6 ದಶಕಗಳಲ್ಲಿ ಕಾಣದಂತಹ ವೈಭವವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಆರಾಧನೆ ಅಂದರೆ ಸಾಮಾನ್ಯವಾಗಿ ಕೇವಲ ಸಾಮಾನ್ಯರು ಬಂದು ಪಂಚಾಮೃತ ಮಾಡಿಸಿ ಊಟ ಮಾಡಿ ಕೈ ತೊಳ್ಕೊಂಡು ಹೋದರೆ ಆರಾಧನೆ ಮುಗಿತು ಅನ್ನುವ ಕಾಲ ಈಗಿಲ್ಲ. ವ್ಯಾಸರಾಜರ ಮುಂದೆ 3 ದಿನ ಅವರ ಗ್ರಂಥಗಳ ಸಮಾರಾಧನೆಯನ್ನು ಪರಮಪೂಜ್ಯ ಶ್ರೀಪಾದಂಗಳವರು, ಒಂದು ರೀತಿಯ ಆರಾಧನೆ, ಗ್ರಂಥಗಳ ಆರಾಧನೆ ಒಂದಾದರೆ, ಅದನ್ನು ಅಧ್ಯಯನ ಮಾಡಿದ ವಿದ್ವಾಂಸರಿಗೆ ಕೈತುಂಬ ದಕ್ಷಿಣೆಯನ್ನು, ಕೈತುಂಬ ರಜತವನ್ನು, ಕೈತುಂಬ ಫಲವನ್ನು, ಹೊಟ್ಟೆ ತುಂಬ ತೀರ್ಥ ಪ್ರಸಾದವನ್ನು, ಕಿವಿ ತುಂಬುವಂತೆ ಜ್ಞಾನವನ್ನು ಕೊಡುವ ಮೂಲಕ ಸರ್ವಾಂಗೀಣವಾದಂತಹ ಒಂದು ಅತ್ಯದ್ಭುತವಾದ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಪರಮಪೂಜ್ಯ ಶ್ರೀಪಾದರು ಇವಾಗ ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರಿಗೆ 84 ಆಗಿದ್ದರೂ ಕೂಡ 48ರ ತಾರುಣ್ಯದಲ್ಲಿ ಜನ ಹೇಗಿರ್ತಾರೆ ಹಾಗೆ. ಕಾರಣ ನಿಯತವಾದ ಆಹಾರ, ನಿಯತವಾದ ವಿಹಾರ. ಏನೋ ಸಾಮಾನ್ಯ ಅಂದರೆ ಸ್ವಾಮಿಗಳು ಅಂದರೆ ಚಿಕ್ಕಡೆಗೆ ಬೇಕಾದ ಮಾಡಿಸ್ಕೊಂಡು ತಿಂತಾರೆ, ಬೇಕಾದಾಗಿರ್ತಾರೆ, ಅದೆಲ್ಲ ಇಲ್ಲ. ಯುಕ್ತಾಹಾರ ವಿಹಾರಸ್ಯ ಕೃಷ್ಣ ಹೇಗೆ ಹೇಳಿದ್ದಾನೆ ಹಾಗೆ ಶಾಸ್ತ್ರದಂತೆ ನುಡಿದಂತೆ ನಡೆ ಮತ್ತು ನುಡಿ ಒಂದಾದ ಮಹಾತ್ಮರು, ಮಹಾನುಭಾವರು ನಮ್ಮ ವ್ಯಾಸರಾಜ ಮಠದ ಸ್ವಾಮಿಗಳವರು. ಹಾಗಾಗಿಯೇ ತಮ್ಮ 84 ವರ್ಷದ ವಸಂತವನ್ನು ಸಾಮಾನ್ಯವಾಗಿ ಸಹಸ್ರ ಚಂದ್ರ ದರ್ಶನ ಶಾಂತಿ ಅರ್ಥಾತ್ 1000 ಹುಣ್ಣಿಮೆಗಳನ್ನು, ಪೂರ್ಣ ಚಂದ್ರ ಬಿಂಬವನ್ನು ದರ್ಶನ ಮಾಡಿದ್ದನ್ನು ಹಾಗೆ ಒಂದು ಹೋಮದ ಮುಖಾಂತರ, ಅಗ್ನಿಯ ಮುಖಾಂತರದಲ್ಲಿ ಆರಾಧನೆ ಮಾಡ್ತಾರೆ. ಆದರೆ ಪರಮಪೂಜ್ಯ ಸ್ವಾಮಿಗಳವರು ಮತ್ತು ಹೆಚ್ಚಿನ ಕ್ರಮ ಅಂತಂದರೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರಿಂದ ರಚಿತವಾದ ಅನುವ್ಯಾಖ್ಯಾನಕ್ಕೆ ವ್ಯಾಖ್ಯಾನ ರೂಪವಾದಂತಹ ಶ್ರೀಮನ್ ನ್ಯಾಯ ಸುಧೆಯ ಅದನ್ನು ಪಾಠವನ್ನು ಹೇಳಿಕೊಡುವ ಮೂಲಕ ಪಾಠವನ್ನು ಕೇಳಿದಂತಹ ವಿದ್ಯಾರ್ಥಿಗಳು ನಾಡಿನ ಹೆಸರಾಂತ 80ಕ್ಕೂ ಮಿಕ್ಕ ವಿದ್ವಾಂಸರ ಮುಂದೆ ಅವರು ಪರೀಕ್ಷೆಯನ್ನು ಕೊಡುವಂತೆ, ನಾಡಿನ ಬೇರೆ ಬೇರೆ ಮಠದ ಮಾಧ್ವ ಮಠೀಯ ಸ್ವಾಮಿಗಳವರ ಮುಂದೆ ಪರೀಕ್ಷೆಯನ್ನು ಕೊಡುವಂತೆ ಸಿದ್ಧ ಮಾಡಿ
ಆ ವಿದ್ಯಾರ್ಥಿಗಳ ಕೈಯಲ್ಲಿ ಪರೀಕ್ಷೆಯನ್ನು ಕೊಡಿಸಿ ಅನುವಾದವನ್ನು ಮಾಡಿಸಿ ತಾವು ಕೂಡ ಅನುವಾದವನ್ನು ಮಾಡಿ ಆ ಮೂಲಕ ಶ್ರೀಮಠ್ ಟೀಕಾಕೃತ್ಪಾದರ ವ್ಯಾಸತೀರ್ಥರ ಮತ್ತು ಎಲ್ಲ ಜ್ಞಾನಿ ವರೇಣ್ಯರ ಹಬ್ಬವನ್ನು ತಮ್ಮ ಹಬ್ಬದಂತೆ ಆಚರಣೆ ಮಾಡಿಕೊಳ್ತಾ ಇರ್ತಕ್ಕಂಥ ಮಹಾಸ್ವಾಮಿಗಳವರ ಬಗ್ಗೆ ಅದು ದೊಡ್ಡ ಧ್ರುವ ತಾರೆ, ನಮ್ಮೆಲ್ಲರಿಗೆ ಒಂದು ದಿಕ್ಕು. ಈಗ ಕೆಲವರಿಗೆ ನಮ್ಗೆ ಯಾರು ದಿಕ್ಕು ಅಂತ ಹೀಗಂತಾರೆ. ಸನ್ಮಾರ್ಗದಲ್ಲಿ ನಡೆಯುವವರಿಗೆ ದಾರಿ ದೀಪದಂತೆ ನಿಮ್ಮ ಜೀವನ ಹೇಗಿರಬೇಕು, ನಿಮ್ಮ ಹುಟ್ಟು ಹಬ್ಬಗಳು ಹೇಗಿರಬೇಕು. ನಿಮಗೆ ಆಶ್ಚರ್ಯ, ಅವರು ಏಕಾಏಕಿ ಹೀಗೆ ಬೆಳೆದದ್ದಲ್ಲ. ಅವರು ಪೂರ್ವಾಶ್ರಮದಲ್ಲಿಯೂ ಕೂಡ 8 ವರ್ಷಗಳ ಕಾಲ ತಿರುಂಕೂಡ್ಲು ಕ್ಷೇತ್ರದಲ್ಲಿ ಶೇಷಚಂದ್ರಿಕಾಚಾರ್ಯರ ದಿವ್ಯ ಸನ್ನಿಧಾನದಲ್ಲಿ ಅವರು ತಾವೊಂದು ಆಶ್ರಮವನ್ನು ಕಟ್ಟಿ, ಒಂದು ಮನೆಯನ್ನು ಕಟ್ಟಿ, ಅನೇಕ ವಿದ್ಯಾರ್ಥಿಗಳನ್ನು ತಾವಿಟ್ಟು ತಾವೇ ಸ್ವತಃ ಅಡುಗೆ ಮಾಡಿ ಹಾಕಿ ಬಡಿಸಿ ಅನ್ನ ವಸತಿ ಎಲ್ಲ ಕೊಡ್ತಾರೆ. ಆದರೆ ಅಡುಗೆ ಯಾರೋ ಮಾಡ್ತಾರೆ, ಮನೆ ಯಾರೋ ಮಾಡ್ತಾರೆ, ಕೆಲಸ ಇಲ್ಲ. ಸ್ವತಃ ಸ್ವಾಮಿಗಳೇ ಪೂರ್ವಾಶ್ರಮದಲ್ಲಿ ತಾವೇ ಹುಡುಗರಿಗೆ ಗಂಜಿ ಮಾಡಿ, ತಿಂಡಿ ಮಾಡಿ, ಅಡುಗೆ ಮಾಡಿ, ದೇವರ ಪೂಜೆ ಮಾಡಿ ಬಡಿಸಿರ್ತಕ್ಕಂಥದ್ದನ್ನು ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದು. ಅವರು ಆಶ್ರಮ ಸ್ವೀಕಾರ ಮಾಡಿ 7 ವರ್ಷ, ಈ ಶಾರ್ಟ್ ಪೀರಿಯಡ್ ಅಂತಾರೆ ನೋಡಿ, ಕಡಿಮೆ ಕಾಲಾವಧಿಯಲ್ಲಿ ಇಷ್ಟು ಎತ್ತರದ ಒಂದು ವಿದ್ಯಾಪೀಠವನ್ನು ತೆಗೆದಿದ್ದಾರೆ. ಒಂದು 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನಾಡಿನ ಅನೇಕ ಕಡೆಗಳಲ್ಲಿ ಹೋಗಿ ಸುವರ್ಣದ ಪದಕಗಳನ್ನು ಸಂಪಾದನೆ ಮಾಡುವಷ್ಟು ಎತ್ತರಕ್ಕೆ ಆ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ, ಅಧ್ಯಾಪಕರನ್ನು ಇಟ್ಟಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಒಂದು ವಿದ್ಯಾಪೀಠ ಅದು ಸ್ಥಾಪನೆ ಆಗಬೇಕಾದ್ರೆ, ಸ್ಥಾಪನೆ ಆಗಿದ್ದು ಬೆಳಿಬೇಕಾದ್ರೆ, ಬೆಳೆದದ್ದು ಉಳಿಬೇಕಾದ್ರೆ ಏನೆಲ್ಲ ಮಾಡಬೇಕು ಅದು ತಮ್ಮ ಜೀವನದಲ್ಲಿ ಪರಮ ಪೂಜ್ಯ ಸ್ವಾಮಿಗಳವರು ಮಾಡಿದ್ದಾರೆ. ಅಂತಹ ಜ್ಞಾನಿಗಳ ಭಗವಂತನ ಭಕ್ತರ ಒಳ್ಳೆಯ ಉತ್ತಮವಾದ ಪೀಠದಲ್ಲಿ ವಿರಾಜಮಾನರಾದ ಪೂಜ್ಯ ಸ್ವಾಮಿಗಳವರ ಸಹಸ್ರ ಚಂದ್ರ ದರ್ಶನ ಶಾಂತಿ, ಇದು ಅವರಿಗೆ ಶಾಂತಿ ಅಲ್ಲ. ಶಾಂತಿ ಇಲ್ಲದ ನಮ್ಮೆಲ್ಲರ ಬದುಕು ಶಾಂತವಾಗಬೇಕು ಅಂತಾದರೆ, ನಿಶ್ಚಿಂತೆಯಿಂದಿರಬೇಕು ಅಂತಾದರೆ, ಭಗವಂತನ ಪರಮಾನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅಂತಾದರೆ, ಮಧ್ವಾಚಾರ್ಯರೇ ಮೊದಲಾದ ಎಲ್ಲ ಗುರುಗಳ ಅನುಗ್ರಹ ನಮಗೆ ಸಿಗಬೇಕು ಅಂತಾದರೆ ಇಂತಹವರ ಶಾಂತಿಯಲ್ಲಿ ನಾವು ಭಾಗವಹಿಸಿದರೆ ಸಾಕು. ನಮ್ಮ ತನು ಮನ ಧನಗಳನ್ನು ಅವರಿಗೆ ಅರ್ಪಣೆ ಮಾಡಿ ನಾವೆಲ್ಲ ನಿಮ್ಮ ಚರಣ ಸೇವಕರು ಅಂತ ಹೇಳಿ ಪಂಡಿತಾಚಾರ್ಯರು ಮಧ್ವಗುರುಗಳಲ್ಲಿ ಪ್ರಾರ್ಥನೆ ಮಾಡುವಾಗ ಚರಣ ಪರಿಚರಾನ್ ಶ್ರಾವಯಾಂ ಸ್ಪಾಂಚ ಕಿಂಚಿತ್ ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯಾಂ ಸ್ಮಾಂಚ ಕಿಂಚಿತ್. ಇಂತಹ ದೊಡ್ಡವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಅಂದರೆ, ಅವರು ಏನೆಲ್ಲ ಅಧ್ಯಯನ ಮಾಡಿದ್ದಾರೆ, ಅಧ್ಯಾಪನ ಮಾಡಿದ್ದಾರೆ, ಜನ್ಮಾಂತರದಲ್ಲಿಯೂ ಕೂಡ ನಮಗೆ ಇಂಥ ಭಾಗ್ಯ ಸಿಗಲಿ, ಆಚಾರ್ಯರ ಗ್ರಂಥಗಳ ಶ್ರವಣ ಮಾಡುವ, ಅಧ್ಯಯನ ಮಾಡುವ ಭಾಗ್ಯ ಸಿಗಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಯೋಗ್ಯವಾದ ಕಾಲ ಆ ಶಾಂತಿಯ ಪರ್ವಕಾಲ. ಆ ಶಾಂತಿಯ ಕಾಲದಲ್ಲಿ ನಾವೆಲ್ಲರೂ ಭಾಗವಹಿಸೋಣ. ನಾವೆಲ್ಲ ಆ ಗುರುಗಳ ಅಂತರ್ಯಾಮಿಯಾದ, ಎಲ್ಲ ಗುರುಗಳ ಅಂತರ್ಯಾಮಿಯಾದ, ಮುಖ್ಯಪ್ರಾಣನ ಅಂತರ್ಯಾಮಿಯಾದ ಭೈಷ್ಮಿ ಸತ್ಯ ಸಮೇತ ಮೂಲ ಗೋಪಾಲಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.